ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು ಅವರೇ, ಅಡುಗೆ ರೆಡಿ ಇದೆ, ಬನ್ನಿ ಊಟ ಮಾಡ್ತೀರಂತೆ. ಇಲ್ಲ, ನಂಗೆ ಹಸಿವಿಲ್ಲ ಮೇಡಮ್ ಅವರೇ, ನೀವು ಊಟ ಮಾಡಿ. ಹಸಿವಿಲ್ಲ ಅಂದರೆ ಹೇಗೆ ಸಿದ್ದು ಅವರೇ? ನಿಮಗಿಷ್ಟ ಅಂತ ಮುದ್ದೆ ಅವರೆಕಾಳು ಸಾರು ಮಾಡಿದ್ದಾರೆ. ಸಾರಿನ ಘಮ ಬಂದಿದ ತಕ್ಷಣ ನೀವು ಓಡ್ ಹೋಗಿ ಹುಡ್ಕೊಂಡು ಅಡುಗೆ ಮನೆಗೆ ಹೋಗ್ತೀರಾ ಅಂತ ಅಂದ್ಕೊಂಡೆ. ನೀವು ನೋಡಿದ್ರೆ ಹೀಗೆ ಮಲಗಿದ್ದೀರಲ್ಲ. ಬನ್ನಿ, ನಾನು ಬಡಿಸ್ತೀನಿ. ನಂಗೆ ಬೇಡ ಅಂತ ಹೇಳಿದ್ನಲ್ಲ ಮೇಡಮ್ ಅವರೇ. ನೀವು ಯಾಕೆ ಊಟದ ವಿಷಯದಲ್ಲಿ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ದೀರಾ? ನೋಡಿ, ಹೀಗೆ ಹುಷಾರಿಲ್ಲದೆ ಇರೋವಾಗ ಯಾರಾದರೂ ತಿನ್ನಿಸ್ಬೇಕು ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನ್ನಿಸ್ತಿದ್ಯಾ? ಇರಿ, ನಾನು ಊಟ ಹಾಕೊಂಬರ್ತೀನಿ. ನಂಗೆ ಯಾಕೆ ಹಿಂಗೆ ಬಲವಂತ ಮಾಡ್ತಿದ್ದೀರಾ? ನಂಗೆ ಬೇಡ ಅಂತ ಹೇಳಿದ್ನಲ್ಲ ಮೇಡಮ್ ಅವರೇ. ಅಯ್ಯೋ ದೇವ್ರೆ, ಇದು ಯಾಕೆ ಹಿಂಗೆ ಮಾಡ್ತಿದ್ಯಪ್ಪ? ಮೇಡಮ್ ಅವ್ರ ಪ್ರೀತಿ ಅನುಭವಿಸೋಕ್ಕಾಗದೇ ಇರೋ ಪರಿಸ್ಥಿತಿ ತಲುಪ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಾಡಿ ಮೇಡಮ್ ಅವರೇ, ನಂಗೆ ಊಟ ಬೇಡ ಅಂದ್ರು ಯಾಕೆ ಇಷ್ಟು ಬಲವಂತ ಮಾಡ್ತಿದ್ರಾ? ಹೊಸಿ ನಾನು ಹೇಳೋದನ್ನ ಕೇಳಿ. ನೀವು ಹೇಳಿದ್ದನ್ನು ಕೇಳಾಯಿತು, ಈಗ ನಾನು ಹೇಳೋದನ್ನು ಕೇಳಿ. ನೋಡಿ, ನೀವು ತಿಂದೇ ಹೋದರೆ ನೀವು ಹುಷಾರಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಎಷ್ಟೇ ಜ್ವರ ಇದ್ರೂ ಅದು ಓಡ್ ಹೋಗುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಮೇಡಮ್ ಅವರೇ, ಮಾಡಿ ಮೇಡಮ್ ಅವರೇ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ, ಗೊತ್ತಾಯ್ತಾ? ಮಾಡಿ. ಇಷ್ಟೆಲ್ಲ ಹಸುವಿಟ್ಕೊಂಡು ಊಟ ಬೇಡ ಅಂತಿದ್ದೀರಲ್ಲ, ಹೀಗೆಲ್ಲ ಹೊಟ್ಟೆಗೆ ಮೋಸ ಮಾಡಬಾರ್ದು. ಇರಿ, ನಾನು ಕೈ ತೊಳ್ಕೊಂಬರ್ತೀನಿ. ದೇವ್ರೆ, ಏನಪ್ಪ ನಿನ್ನ ಆಟ? ಇಷ್ಟು ದಿನದಿಂದ ಮೇಡಮ್ ಅವ್ರು ಖುಷಿಯಾಗಿರ್ಬೇಕು, ನನ್ನ ಜೊತೆ ಪಿರುತಿಯಿಂದ ಮಾತಾಡಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ. ಈಗ ಅವರೇ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡವ್ರೆ. ಆದರೆ ನನಗೆ ಮಾತಾಡ್ಕೊಂಡಿರೋ ಕಾಯ್ತಿಲ್ವಲ್ಲ. ಇದು ಯಾವ ಜನ್ಮದ ಕರ್ಮ ದೇವ್ರೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.